ಬನ್ನಿ ಇವಾಗ ನೋಡೋಣ ಅಧ್ಯಾಯ ವೈಸ್ ನಿಮಗೆ ಯಾವ ಕ್ವಶನ್ಸ್ಗಳು 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್. ಇಲ್ಲಿ ಪರಿಷ್ಕೃತ ಪ್ರಶ್ನೆಕೋಶ ಇಲ್ಲಿ ನಿಮಗೆ ವ್ಯವಹಾರ ಅಧ್ಯಯನ ದ್ವಿತೀಯ PUC 2024-25 ಕ್ವಶನ್ ಬ್ಯಾಂಕ್ ರೆಡಿ ಮಾಡಿದ್ದಾರೆ. ಬಟ್ ಇದರೊಳಗೆ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ನೋಡಿ, ಅವು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ್ಯಾವ ಬರುತ್ತೆ ಆಯಿತಾ. ಸೊ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಕ್ವಶನ್ ಬ್ಯಾಂಕ್ ಸ್ಕ್ರೀನ್ ಮೇಲೆ ತೋರಿಸಿ ನಾನು ನಿಮಗೆ ಈ ಅಧ್ಯಾಯ ಒಳಗಿನ ಕ್ವಶನ್ಸ್ಗಳು ಯಾವುದು ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಬನ್ನಿ ನೋಡೋಣ. ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಆಯಿತಾ. ಈ ಒಂದು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಯಾವ ಒಂದು ಅಧ್ಯಾಯ ನಮಗೆ ಇಂಪಾರ್ಟೆಂಟ್ ನಾವು ತಿಳಿದುಕೊಳ್ಳೋಣ. ಅಂದರೆ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಯಾವ ಒಂದು ಅಧ್ಯಾಯ ಮೇಲೆ ನಮಗೆ ಕೇಳಲಾಗುವುದು ಆಯಿತಾ. ಮತ್ತು ಅದೇ ರೀತಿ ನಾನು 80/80 ವಿಡಿಯೋನಲ್ಲಿ ಆಲ್ರೆಡಿ ಏನು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಏನು ಪ್ರಶ್ನೆ ಹೇಳಿದ್ದೀನಲ್ಲ, ಆ ಒಂದೇ ವಿಡಿಯೋನಲ್ಲಿ ಎಲ್ಲ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರು, ಬಿಸ್ನೆಸ್ ಸ್ಟಡೀಸ್ನಲ್ಲಿ ಹೊಸ ಕ್ವಶನ್ಸ್ಗಳು ಬಂದಿದೆ ಅಂತೆ ಸರ್ ನಮಗೆ ಹೇಳಿ ಅಂತ. ಇವಾಗ ಎಲ್ಲ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರಲ್ಲ ಅವರು ಇಲಾಖೆಯಿಂದ, ಅದು ನಾನು ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಇದರೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು, ನಿಮಗೆ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ ಇಲ್ಲೆಲ್ಲ ಡಿಸ್ಕಷನ್ ಮಾಡ್ತೀನಿ 4 ಮಾರ್ಕ್ಸ್ನಲ್ಲಿ ಮತ್ತು 8 ಮಾರ್ಕ್ಸ್ನಲ್ಲಿ. ಇವಾಗ ನಾನು ಆಲ್ರೆಡಿ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಅಂದರೆ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ ಆಯಿತಾ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80/80 ವಿಡಿಯೋನಲ್ಲಿ ಹೇಳಿದ್ದೇನೆ. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ನೋಡ್ಕೊಳ್ಳಿ. ಅಲ್ಲಿ ಕೂಡ ಹೇಳಿದ್ದೇನೆ 4 ಅಂಕದ ಪ್ರಶ್ನೆ 8 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಅಂತ ವಿತ್ ಆನ್ಸರ್ ಮುಖಾಂತರ. ನಿಮಗೆ PDF ಬೇಕಂದರೆ ಲಾಂಗ್ ಕ್ವಶನ್ಸ್ಗಳಿಗೆ ಆನ್ಸರ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಯಾವ ಒಂದು ಅಧ್ಯಾಯ ನಮಗೆ ಇಂಪಾರ್ಟೆಂಟ್ ಆಯಿತಾ, 4 ಅಂಕದ ಪ್ರಶ್ನೆಯಲ್ಲಿ ಯಾವ ಒಂದು ಅಧ್ಯಾಯ ನಮಗೆ ಇಂಪಾರ್ಟೆಂಟ್ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್, ಯಾವ ಒಂದು ಅಧ್ಯಾಯ ಮೇಲೆ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು ನೋಡಿ, ಆ ಅಧ್ಯಾಯ ಒಳಗಿನ ಕ್ವಶನ್ಸ್ಗಳು ಯಾವುದು ಇಂಪಾರ್ಟೆಂಟ್ ಇವತ್ತು ಈ ಒಂದು ವಿಡಿಯೋನಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ಲಸ್ ಒಂದು ರೀತಿಯಲ್ಲಿ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇವೆ ವಿತ್ ಆನ್ಸರ್. ನಿಮಗೆ ಬೇಕಂದರೆ ಈ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಈ ಒಂದು ವಿಡಿಯೋ ಕೆಳಗಡೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಸೊ ಅಂತಿಮ ವೇಳಾಪಟ್ಟಿ ಕೂಡ ಗೊತ್ತಿದೆ ನಿಮಗೆ, ನಿಗದಿತ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆಯಿತಾ. ಇಲ್ಲಿ ನೋಡಿ, ಇವಾಗ 1ನೇ ಅಧ್ಯಾಯ ಮೇಲೆ ನಿಮಗೆ ಮೊದಲಿಗೆ 4 ಅಂಕದ ಪ್ರಶ್ನೆಗಳು ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗುವುದು ಅಂತ ನೋಡೋಣ ಆಯಿತಾ. ನೋಡಿ 4 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದು ಅಂದರೆ, ಇಲ್ಲಿ ನೋಡಿ ವ್ಯವಹಾರ ಪರಿಸರ ಆಯಿತಾ, ಬಿಸ್ನೆಸ್ ಇನ್ವೈರ್ಮೆಂಟ್ ಈ ಒಂದು ಅಧ್ಯಾಯ ಮೇಲೆ ಮತ್ತು ನಿರ್ವಹಣೆಯ ತತ್ವಗಳು ಆಯಿತಾ. 2ನೇ ಅಧ್ಯಾಯ ಆಯಿತಾ, ನಿರ್ವಹಣೆಯ ತತ್ವಗಳು ಅಂತ ಈ ಒಂದು ಅಧ್ಯಾಯ ಮೇಲೆ ಮತ್ತು ಅದೇ ರೀತಿ ನಿರ್ವಹಣೆಯ ನಿರ್ವಹಣೆಯ ತತ್ವಗಳು ಅಂದರೆ ಮ್ಯಾನೇಜ್ಮೆಂಟ್ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಅಧ್ಯಾಯ. ಮತ್ತು ಅದೇ ರೀತಿ 3ನೇ ಅಧ್ಯಾಯ ವ್ಯವಹಾರ ಪರಿಸರ. ನೋಡಿ ವ್ಯವಹಾರ ಪರಿಸರದಲ್ಲಿ ಕೂಡ ನಿಮಗೆ 4 ಅಂಕದ ಪ್ರಶ್ನೆ ಇರುತ್ತೆ ಆಯಿತಾ, ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ. ಮತ್ತು ಅದೇ ರೀತಿ 4ನೇ ಅಧ್ಯಾಯ ಯಾವುದು ನಿಮಗೆ ಯೋಜಿಸುವಿಕೆ ಆಯಿತಾ, ಯೋಜಿಸುವಿಕೆ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಇರುತ್ತೆ. ಮತ್ತು ಅದೇ ರೀತಿ ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ 2 ಇರುತ್ತೆ ನಿಮಗೆ ಆಯಿತಾ. ಅದೇ ರೀತಿ ನಿರ್ವಹಣೆಯ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 1 ಇರುತ್ತೆ ಆಯಿತಾ. ಬಿಸ್ನೆಸ್ ಇನ್ವೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 2 ಕ್ವಶನ್ ಇರುತ್ತೆ, 4 ಅಂಕದ ಪ್ರಶ್ನೆ ಯಾವುದು ಇರುತ್ತೆ ನೋಡೋಣ ಇಲ್ಲಿ. ಅದೇ ರೀತಿ ಯೋಜಿಸುವಿಕೆ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 1 ಇರುತ್ತೆ ಆಯಿತಾ. ಸೊ ನೋಡೋಣ ಯಾವುದು. 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ ಆಯಿತಾ. ಈ ಒಂದು ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯಿತಾ. 6ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯ 3ನೇ ಅಧ್ಯಾಯ 4ನೇ ಅಧ್ಯಾಯ 6ನೇ ಅಧ್ಯಾಯ. ಅದೇ ರೀತಿ ನಿಯಂತ್ರಿಸುವಿಕೆ 8ನೇ ಅಧ್ಯಾಯದಲ್ಲಿ ಆಯಿತಾ, ನಿಯಂತ್ರಿಸುವಿಕೆ ಈ ಒಂದು ನಿಯಂತ್ರಿಸುವಿಕೆ ಅಧ್ಯಾಯದಲ್ಲಿ 4 ಅಂಕದ ಒಂದು ನಿಮಗೆ ಪ್ರಶ್ನೆ ಕೇಳಲಾಗುವುದು. 9ನೇ ಅಧ್ಯಾಯ ಯಾವುದು, ಹಣಕಾಸಿನ ನಿರ್ವಹಣೆ ಆಯಿತಾ. ಹಣಕಾಸಿನ ನಿರ್ವಹಣೆ ನೋಡಿ, ಕಂಟ್ರೋಲಿಂಗ್ ಚಾಪ್ಟರ್ನಲ್ಲಿ 4 ಮಾರ್ಕ್ಸ್ 1 ಮತ್ತು ಸ್ಟಾಪ್ ಸೆಲೆಕ್ಷನ್ ಈ ಒಂದು ಅಧ್ಯಾಯದಲ್ಲಿ 4 ಮಾರ್ಕ್ಸ್ 1 ಆಯಿತಾ. ಇವಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸಿನ ನಿರ್ವಹಣೆ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 1 ಕೇಳಲಾಗುವುದು ಆಯಿತಾ. ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ.
ಅದೇ ರೀತಿ ಮಾರಾಟ ಪ್ರಕ್ರಿಯೆ ಈ ಒಂದು ಅಧ್ಯಾಯದಲ್ಲಿ ಮಾರ್ಕೆಟಿಂಗ್ ಪ್ರೊಸೆಸ್ ಈ ಒಂದು 10ನೇ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ 2 ಕೇಳಲಾಗುವುದು ಆಯ್ತಾ. ಗ್ರಾಹಕ ಬಳಕೆದಾರ ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಈ ಒಂದು 11ನೇ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ 1 ಕೇಳಲಾಗುವುದು ಆಯ್ತಾ. ಸೊ ಯಾವ ಅಧ್ಯಾಯ ಮೇಲೆ ನಮಗೆ 4 ಅಂಕದ ಪ್ರಶ್ನೆಗಳು ಕೇಳಲಾಗುವುದು ಅಂದ್ರೆ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ವ್ಯವಹಾರ ಪರಿಸರ ಬಿಸ್ನೆಸ್ ಎನ್ವೈರ್ಮೆಂಟ್, ಯೋಜಿಸುವಿಕೆ ಪ್ಲಾನಿಂಗ್, ಸಿಬ್ಬಂದಿ ನಿರ್ವಹಣೆ ಸ್ಟಾಫ್ ಸೆಲೆಕ್ಷನ್, ನಿಯಂತ್ರಿಸುವಿಕೆ ಕಂಟ್ರೋಲಿಂಗ್, ಮತ್ತು ಅದೇ ರೀತಿ 8ನೇ ಅಧ್ಯಾಯದಲ್ಲಿ ನಿಯಂತ್ರಿಸುವಿಕೆ ಚಾಪ್ಟರ್ನಲ್ಲಿ ಕೇಳಲಾಗುವುದು. ಅದೇ ರೀತಿ 9ನೇ ಅಧ್ಯಾಯದಲ್ಲಿ ನಿಮಗೆ ಯಾವುದು ಹಣಕಾಸಿನ ನಿರ್ವಹಣೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, 10ನೇ ಅಧ್ಯಾಯದಲ್ಲಿ ನಿಮಗೆ ಮಾರಾಟ ಪ್ರಕ್ರಿಯೆ ಮಾರ್ಕೆಟಿಂಗ್ ಪ್ರೊಸೆಸ್, ಅದೇ ರೀತಿ 11ನೇ ಅಧ್ಯಾಯದಲ್ಲಿ ಗ್ರಾಹಕ ಬಳಕೆದಾರ ಅಂದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಈ ಒಂದು ಅಧ್ಯಾಯದಲ್ಲಿ ಆಯ್ತಾ. ಸೊ ಯಾವ ಒಂದು ಅಧ್ಯಾಯ ಮೇಲೆ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವಶನ್ಗಳು ಕೇಳಲಾಗುವುದು ಅಂತ ಹೇಳಿದ್ದೇನೆ. ಮತ್ತು ಅದೇ ರೀತಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ 8 ಅಂಕದ ಪ್ರಶ್ನೆಗಳು ಕೇಳಲಾಗುವುದಂದ್ರೆ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ 8 ಅಂಕದ ಪ್ರಶ್ನೆಗಳು ಕೇಳಲಾಗುವುದಂದ್ರೆ ಸೊ 1ನೇ ಅಧ್ಯಾಯ ಯಾವುದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಆಯ್ತಾ, ನೇಚರ್ ಆ್ಯಂಡ್ ಸಿಗ್ನಿಫಿಕೇಶನ್ ಮ್ಯಾನೇಜ್ಮೆಂಟ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು 1ನೇ ಅಧ್ಯಾಯ ಮೇಲೆ. ಅದೇ ರೀತಿ ಸಂಘಟಿಸುವಿಕೆ ಆಯ್ತಾ, ಸಂಘಟಿಸುವಿಕೆ ಅಧ್ಯಾಯದಲ್ಲಿ ಆಯ್ತಾ 1ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ಸಂಘಟಿಸುವಿಕೆ ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ, 6ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಆಯ್ತಾ. ಸಿಬ್ಬಂದಿ ನಿರ್ವಹಣೆ ಆಯ್ತಾ ಸ್ಟಾಫ್ ಸೆಲೆಕ್ಷನ್ 6ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ. ನಿರ್ದೇಶಿಸುವಿಕೆ ಅಂದ್ರೆ 7ನೇ ಚಾಪ್ಟರ್ ನಿರ್ದೇಶಿಸುವಿಕೆ ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ. ಮಾರಾಟ ಪ್ರಕ್ರಿಯೆ 10ನೇ ಅಧ್ಯಾಯ ಆಯ್ತಾ, ಮಾರಾಟ ಪ್ರಕ್ರಿಯೆ ಮಾರ್ಕೆಟಿಂಗ್ ಈ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ ಆಯ್ತು. 1ನೇ ಅಧ್ಯಾಯ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ನೇಚರ್ ಆ್ಯಂಡ್ ಸಿಗ್ನಿಫಿಕೇಶನ್ ಮ್ಯಾನೇಜ್ಮೆಂಟ್ ಆ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ. ಸಂಘಟಿಸುವಿಕೆ ಆರ್ಗನೈಸೇಷನ್ ಈ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ. 6ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಆಯ್ತಾ. ಸಿಬ್ಬಂದಿ ನಿರ್ವಹಣೆ ಆಯ್ತಾ ಸ್ಟಾಫ್ ಸೆಲೆಕ್ಷನ್ 6ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ. ಮತ್ತು 7ನೇ ಅಧ್ಯಾಯ ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್ ಈ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ಮಾರಾಟ ಪ್ರಕ್ರಿಯೆ ಆಯ್ತಾ 10ನೇ ಅಧ್ಯಾಯ ಮಾರ್ಕೆಟಿಂಗ್ ಅಂತ ಚಾಪ್ಟರ್ ಇದೆ ಆ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ. ಇವಾಗ 2 ಅಂಕದ ಪ್ರಶ್ನೆ 1 ಅಂಕದ ಪ್ರಶ್ನೆ ನಾನು ಏನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಲ್ಲ ಆ ಒಂದೇ ವಿಡಿಯೋ ನೋಡ್ಕೊಳ್ಳಿ ಸಾಕು ಆಯ್ತಾ. ಅದರೊಳಗೂ ಕೂಡ ಹೇಳಿದ್ದೇನೆ ಇವೇ ಕ್ವಶನ್ಸ್ ಮತ್ತೆ ಅಲ್ಲಿ ಹೇಳಿದ್ದೇನೆ 80/80 ವಿಡಿಯೋನಲ್ಲಿ ಹೇಳಿದ್ದೇನೆ, ನೀವು ಹೋಗಿ ನೋಡಿ. ಆದರೆ ಇವೇ ಕ್ವಶನ್ಸ್ಗಳು ಇವಾಗ ಹೇಳಿದ್ದೇನೆ. ಬನ್ನಿ ಇವಾಗ ನಿಮ್ಗೇನು ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ ನೋಡಿ, ಆ ಒಂದು ಕ್ವಶನ್ ಬ್ಯಾಂಕ್ನಲ್ಲಿ ಈ ಅಧ್ಯಾಯ ಒಳಗಿನೂ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ, ಅಲ್ಲಿ ಹೊಸ ಕ್ವಶನ್ಗಳು ಕೂಡ ಕೊಟ್ಟಿದ್ದಾರೆ. ಆ ಹೊಸ ಕ್ವಶನ್ಸ್ಗಳು ಬರುತ್ತಾ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ನೋಡಿ. ಇವಾಗ ಇಲ್ಲಿ ನಾನು ಹೇಳ್ತೀನಿ, ಆ ಒಂದು ಕ್ವಶನ್ ಬ್ಯಾಂಕ್ ಸ್ಕ್ರೀನ್ ಮೇಲೆ ತೋರಿಸಿ ನಾನು ನಿಮಗೆ ಈ ಅಧ್ಯಾಯ ಒಳಗಿನ ಕ್ವಶನ್ಸ್ಗಳು ಯಾವುದು ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಬನ್ನಿ ನೋಡೋಣ. ಇನ್ನೊಂದು ಏನಂದ್ರೆ 2 ಅಂಕದ ಪ್ರಶ್ನೆಯಲ್ಲಿ 1ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ, 2ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ನೋಡಿ. 3ನೇ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆ ಕೇಳಂಗಿಲ್ಲ. 4ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ, 5ನೇ ಅಧ್ಯಾಯದಲ್ಲಿ, 6ನೇ ಅಧ್ಯಾಯದಲ್ಲಿ, 7ನೇ ಅಧ್ಯಾಯದಲ್ಲಿ, 8ನೇ ಅಧ್ಯಾಯದಲ್ಲಿ, 9ನೇ ಅಧ್ಯಾಯದಲ್ಲಿ, 10ನೇ ಅಧ್ಯಾಯದಲ್ಲಿ, 11ನೇ ಅಧ್ಯಾಯದಲ್ಲಿ ಆಯ್ತಾ. ನಿಮಗೆ ಟೋಟಲ್ 10 ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಯಾವ ಒಂದು ಅಧ್ಯಾಯ ಬಿಟ್ಟು ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳಂಗಿಲ್ಲ 3ನೇ ಅಧ್ಯಾಯದಲ್ಲಿ. ಸೊ ಇಷ್ಟೇ, ಮತ್ತೇನಿಲ್ಲ. ಬನ್ನಿ ಇವಾಗ ನೋಡೋಣ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ ಬ್ಯಾಂಕ್ ಸ್ಕ್ರೀನ್ ಮೇಲೆ ತೋರಿಸಿ ಅದರೊಳಗಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳೋಣ ಚಾಪ್ಟರ್ ವೈಸ್. ಬನ್ನಿ ನೋಡೋಣ. ಬನ್ನಿ ಇವಾಗ ನೋಡೋಣ ಅಧ್ಯಾಯ ವೈಸ್ ನಿಮಗೆ ಯಾವ ಕ್ವಶನ್ಸ್ಗಳು 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್. ಇಲ್ಲಿ ಪರಿಷ್ಕೃತ ಪ್ರಶ್ನೆಕೋಶ ಇಲ್ಲಿ ನಿಮಗೆ ವ್ಯವಹಾರ ಅಧ್ಯಯನ ದ್ವಿತೀಯ PUC 2024-25 ಕ್ವಶನ್ ಬ್ಯಾಂಕ್ ರೆಡಿ ಮಾಡಿದ್ದಾರೆ. ಬಟ್ ಇದರೊಳಗೆ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ನೋಡಿ, ಅವು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಬರುತ್ತೆ ಆಯಿತಾ. ಸೊ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ ಇಲ್ಲಿ ಸಬ್ ಟೈಟಲ್ಸ್, ಇಲ್ಲಾಂದರೆ ವೇಟ್ ಮಾಡಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳ ಈ ಒಂದು PDF ಕೂಡ ತೋರಿಸ್ತೀನಿ. ಇದರೊಳಗೆ ಆನ್ಸರ್ ಇಲ್ಲ, ಒನ್ಲಿ ಕ್ವಶನ್ಸ್ಗಳು ಅಷ್ಟೇ ಕೊಟ್ಟಿದ್ದಾರೆ ಅವರು. MCQ ಅಧ್ಯಾಯ ವೈಸ್ ನಿಮಗೆ MCQ ಕ್ವಶನ್ಸ್ ಆಗಿರ್ಬೋದು, ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಗಿರ್ಬೋದು, ಒನ್ ವರ್ಡ್ ಕ್ವಶನ್ ಆಗಿರ್ಬೋದು, 2 ಅಂಕದ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮಗೆ ಹೇಳಿದ್ದೆ ಆಯಿತಾ. ಸೊ 1ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಪ್ರಶ್ನೆಗಳು ಕೇಳಲಾಗೋದು ಅಂತ ಆಯಿತಾ. ಮೊದಲಿಗೆ 8 ಅಂಕದ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ಅಂತ ನೋಡೋಣ. 1ನೇ ಅಧ್ಯಾಯ ನಿಮಗೆ ಯಾವುದು ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ನೇಚರ್ ಸಿಗ್ನಿಫಿಕೇಶನ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಆ 8 ಅಂಕದ ಪ್ರಶ್ನೆ ಯಾವುದು ಇದರೊಳಗೆ ಕೇಳಲಾಗುವುದು ಅಂದರೆ 8 ಅಂಕದ ಪ್ರಶ್ನೆಯಲ್ಲಿ ಸೊ ಇಲ್ಲಿ ನೋಡಿ 8 ಅಂಕದ ಪ್ರಶ್ನೆಯಲ್ಲಿ ಆಯಿತಾ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುತ್ತೆ ನೀವು ಪ್ರತಿಯೊಂದು ಪ್ರಶ್ನೆಗೆ.
ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಬೇಕಂದರೆ 8 ಅಂಕದ ಪ್ರಶ್ನೆಯಲ್ಲಿ, 2 ಅಂಕದ ಪ್ರಶ್ನೆಯಲ್ಲಿ, 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80/80 ಏನು ವಿಡಿಯೋ ಲಿಂಕ್ ಕೊಟ್ಟಿದೆ ನೋಡಿ, ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಇಂಪಾರ್ಟೆಂಟ್, ಬಟ್ ನನ್ನ ಪ್ರಕಾರ ಈ ಒಂದು ಕ್ವಶನ್ ನಿಮಗೆ ಕೇಳಂಗಿಲ್ಲ. ಯಾವುದು? ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ, ಬದಲಿಗೆ ಅವು ಪರಸ್ಪರ ಪೂರಕವಾಗಿವೆ ಅಂತ. ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳಿಲ್ಲ ಆಯಿತಾ. ಬಟ್ ಹೆಚ್ಚಾಗಿ ಕೇಳಿರುವಂಥ ಪ್ರಶ್ನೆ ಇದೇ ಒಂದೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ನಿರ್ವಹಣೆಯು 3 ಹಂತದ ಚಟುವಟಿಕೆಯಾಗಿದೆ. ಈ ಒಂದು ಪ್ರಶ್ನೆ ನಿಮಗೆ ಕೇಳಂಗಿಲ್ಲ ಆಯಿತಾ. ಯಾಕೆಂದರೆ ಉನ್ನತ ಹಂತ, ಮಧ್ಯಮ ಹಂತ, ಕಾರ್ಯಾಚರಣೆ ಹಂತ ಅಂತ ಬರುತ್ತೆ ಆಯಿತಾ. ಮತ್ತು ಡೈಗ್ರಾಮ್ ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಅದು. ಬಟ್ ಇಷ್ಟು ಈಸಿ ನಿಮಗೆ ಕ್ವಶನ್ ಕೇಳಂಗಿಲ್ಲ. ಲಕ್ಷಣಗಳು ಅಂದ ತಕ್ಷಣ ಒಂದು 8 ಅಂಕದ ಪ್ರಶ್ನೆಯಲ್ಲಿ ಅದು ಎದ್ದು ಕಾಣಿಸುತ್ತೆ ಆಯಿತಾ. ನಿರ್ವಹಣೆ ಗುಣಲಕ್ಷಣಗಳು. ಸೊ ಈ ರೀತಿಯಲ್ಲಿ ನಿರ್ವಹಣೆ ಗುಣಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಸಮನ್ವಯತೆ ಎಂದರೇನು? ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸ್ರಿ ಆಯಿತಾ. ಪ್ಲಸ್ ಇದೊಂದು ನೋಡ್ಕೊಳ್ಳಿ, ಬರಂಗಿಲ್ಲ ಅಂದರೆ ಇದು ಬರುತ್ತೆ ಆಯಿತಾ. ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿವರಿಸಿ ಅಂತ ಆಯಿತಾ. ಮತ್ತು ಅದೇ ರೀತಿ ಎರಡನೇ ಹಂತದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಇಲ್ಲಿ ಮೊದಲಿಗೆ 8 ಅಂಕದ ಪ್ರಶ್ನೆಗಳು ನೋಡೋಣ. ಇವಾಗ 1ನೇ ಅಧ್ಯಾಯ ಆಯಿತು. 5ನೇ ಅಧ್ಯಾಯದಲ್ಲಿ ನಿಮಗೆ ಆರ್ಗನೈಸೇಷನ್, ಸಂಘಟಿಸುವಿಕೆ ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಆಯಿತಾ. ಇಲ್ಲಿ 8 ಅಂಕದ ಪ್ರಶ್ನೆ 5ನೇ ಅಧ್ಯಾಯದಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಅಂದರೆ, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ, ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸ್ರಿ. ಬಟ್ ಇವಾಗ ಈ ರೀತಿ ಹೊಸದಾಗಿ ಕ್ವಶನ್ಸ್ಗಳು ಕೇಳ್ತಾರ? ಇಲ್ಲ, ಕೇಳಂಗಿಲ್ಲ. ಇಲ್ಲಿ ನೋಡಿ, ಇವಾಗ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದಾನೆ. ಯಾವ ರೀತಿಯಲ್ಲಿ? ವ್ಯವಹಾರ ಸಂಸ್ಥೆಯ ಯಶಸ್ವಿಯಾಗಿ ಗುರಿ ಸಾಧಿಸಲು ಸಂಘಟಿಸುವಿಕೆಯ ಪ್ರಮುಖ ಪಾತ್ರವನ್ನು ಹೊಂದಿದೆ ಅಂತ. ನೋಡಿ, ಇದೇ ಒಂದು ಕ್ವಶನ್ ಅದು ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ, ಸಂಘಟಿಸುವಿಕೆಯ ಪ್ರಾಮುಖ್ಯತೆ ಅಂತ ಮೆನ್ಷನ್ ಆಗಿದೆಯಲ್ಲ, ನೀವು ಪ್ರಾಮುಖ್ಯತೆ ಅಂತ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಅಷ್ಟೇ. ಎಲ್ಲ ಹೊಸ ಕ್ವಶನ್ಸ್ಗಳು ಅಂತ ಏನಿಲ್ಲ, ಅವರು ಟ್ವಿಸ್ಟ್ ಮಾಡಿ ಆ ರೀತಿಯಲ್ಲಿ ಹೊಸ ಕ್ವಶನ್ಸ್ಗಳು ನಿಮಗೆ ಕಾಣ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ ಆಯಿತಾ. ಸೊ ಇಲ್ಲಿ ಯಾವ ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾನು ನಿಮಗೆ ತೋರಿಸೋದನ್ನೆಲ್ಲ ಅದೇ ಟಿಕ್ ಮಾಡ್ಕೊಂಡು ಓದ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ ಆ ಒಂದು ಪ್ರಶ್ನೆ, ಪ್ಲಸ್ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಂದ್ರೆ ಇಲ್ಲಿ ನೋಡಿ, ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ವಾಟ್ ಈಸ್ ಆರ್ಗನೈಸೇಷನ್ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆನ್ಸ್, ಆ ಒಂದು ಪ್ರಶ್ನೆ. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆ ಪ್ರಾಮುಖ್ಯತೆ. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಔಪಚಾರಿಕ ಸಂಘಟನೆಯ ಮತ್ತು ಅನೌಪಚಾರಿಕ ಸಂಘಟನೆಯ ಅನುಕೂಲ ಮತ್ತು ಅನಾನುಕೂಲಗಳು ಕೇಳಬಹುದು. ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ದು ನಿಮಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಕೇಳಬಹುದು. ಇಷ್ಟೇ, ಮತ್ತೇನಿಲ್ಲ. ಬಹಳ ಗೊಂದಲ ಬೇಡ ಆಯಿತಾ. ಈ 3 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ನಿಮಗೆ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ ಅದೇ ರೀತಿ ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ, ಸೊ ಇಲ್ಲಿ ಬಹಳ ಕೊಟ್ಟಿದ್ದಾರೆ ಆಯಿತಾ. ಇವಾಗ ಟ್ವಿಸ್ಟ್ ಮಾಡಿ ಕ್ವಶನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಎಲ್ಲ ಟ್ವಿಸ್ಟ್ ಮಾಡಿ ಏನು ಕ್ವಶನ್ಸ್ಗಳು ಕೊಟ್ಟಿದಾರಲ್ಲ, ಅದೇ ಕ್ವಶನ್ಸ್ ಆಗಿರುತ್ತೆ ಅದು. ಈಗ ಇಲ್ಲಿ ನೋಡಿ, ಸಿಬ್ಬಂದಿಯ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. 8 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಆಯ್ಕೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ಇದು ಕೂಡ ಅದೇ ಒಂದು ಕ್ವಶನ್ ಆಗಿರುತ್ತೆ ನೋಡಿ. ಆಯ್ಕೆಯು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಈ ಎಲ್ಲ ಕ್ವಶನ್ ಒಂದೇ ಆಗಿರುತ್ತೆ, ಹೊಸ ಕ್ವಶನ್ ಅಲ್ಲ ಇವು ಆಯಿತಾ. ಕಾರ್ಯನಿರತ ತರಬೇತಿ 4 ಮತ್ತು ಕಾರ್ಯೇತರ ತರಬೇತಿ ಯಾವುದಾದ್ರೂ 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಂಡ್ಬಿಡಿ ಸಾಕು, ಮತ್ತೇನಿಲ್ಲ ಇದರೊಳಗೆ. ಈ 2 ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ, 2 ಪ್ರಶ್ನೆ. ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು. ಇವಾಗ 7ನೇ ಅಧ್ಯಾಯ ನಿರ್ದೇಶಿಸುವಿಕೆ. ಈ ಒಂದು ನಿರ್ದೇಶಿಸುವಿಕೆ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ ಆಯಿತಾ. ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ, ವೆರಿ 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 ಇಂಪಾರ್ಟೆಂಟ್ ಇದು.
ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಆಯಿತಾ, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್, ನಿರ್ದೇಶಿಸುವಿಕೆ. ಮತ್ತು ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಮೇಲ್ವಿಚಾರಣೆ ಎಂದರೇನು? ಮೇಲ್ವಿಚಾರಕನ ನಿರ್ವಹಿಸುವ ಪಾತ್ರವನ್ನು ವಿವರಿಸಿ. ವಾಟ್ ಈಸ್ ಸೂಪರ್ವಿಷನ್? ಡಿಸ್ಕ್ರೈಬ್ ದ ರೋಲ್ ಪ್ಲೇಡ್ ಎ ಸೂಪರ್ವಿಷನ್. ಈ ಎರಡು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಳವಡಿಸಿಕೊಳ್ಳಬೇಕಾದ ಯಾವುದಾದರೂ 8 ಸೂಕ್ತ ಕ್ರಮಗಳ ಬಗ್ಗೆ ಸಲಹೆಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯ್ತಾ, ಇಲ್ಲಿ ಯಾವುದಾದರೂ 4 ಹಣಕಾಸಿನ ಉತ್ತೇಜಕಗಳು ಮತ್ತು 4 ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ಇದು ಅತಿ ಹೆಚ್ಚು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರೆ. ಬಟ್ ಈ ಒಂದು ಪ್ರಶ್ನೆ ಮತ್ತು ನಿರ್ದೇಶಿಸುವ ತತ್ವಗಳು, ಆ ಮೇಲಾಚಾರಣೆ ಅಂತ ಏನು ಪ್ರಶ್ನೆ ಇದಿಲ್ಲ, ಅದು ಸುಮ್ಮನೆ ನೋಡ್ಕೊಳ್ಳಿ ಕ್ಯಾಶುವಲ್ ಆಗಿ ನೋಡಿ. 4 ಹಣಕಾಸಿನ ಉತ್ತೇಜಕಗಳು, ಹಣಕಾಸೇತರ ಉತ್ತೇಜಕಗಳು, ಇದನ್ನು ನೋಡ್ಕೊಂಡ್ಬಿಡ್ರಿ. ಮತ್ತು ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸಲು ಅಂತ ಪ್ರಶ್ನೆ, ಈ ಒಂದು ಪ್ರಶ್ನೆ. ಸೊ ನೆಕ್ಸ್ಟ್, ಇವಾಗ 10ನೇ ಅಧ್ಯಾಯ. ಆಯಿತಾ, 10ನೇ ಅಧ್ಯಾಯದಲ್ಲಿ ನಿಮಗೆ ಯಾವುದು 8 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಅಂದರೆ, 10ನೇ ಅಧ್ಯಾಯದಲ್ಲಿ 8 ಅಂಕದ ಪ್ರಶ್ನೆ ಅತಿ ಹೆಚ್ಚು ನಿಮಗೆ ಇಂಪಾರ್ಟೆಂಟ್. 8 ಅಂಕದ ಪ್ರಶ್ನೆಯಲ್ಲಿ ಅಂದರೆ, ಮಾರಾಟ ಪ್ರಕ್ರಿಯೆಯ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇವಾಗ ಈ ರೀತಿ ನಿಮಗೆ ಪ್ರಶ್ನೆ ಕೇಳಿದರೆ ಇದು ಒಂದು 4 ಅಥವಾ 3 ಲೈನಲ್ಲಿ ಕ್ವಶನ್ ಒಳಗೊಂಡಿರುತ್ತೆ. ಬಟ್ ಆ ಒಂದು ಪ್ರಶ್ನೆಗೆ ಅದೇ ಆನ್ಸರ್ ಆಗಿರುತ್ತೆ ಇಲ್ಲಿ. ಇವಾಗ ನೋಡಿ, ಸೊ ಇಷ್ಟು ಟ್ವಿಸ್ಟ್ ಮಾಡಿ ಕ್ವಶನ್ಸ್ಗಳು ಕೇಳ್ತಾರಲ್ಲ, ಅದು ನೀವು ಅರ್ಥ ಮಾಡ್ಕೊಂಡು ಇಲ್ಲಿ ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸಿ ಅಂತ ಡೈರೆಕ್ಟ್ ಆಗಿ ಕೇಳ್ತಿದ್ರು ಅವರು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ, ಈ ರೀತಿ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯ್ತಾ, ಸೊ 2 ಪ್ರಶ್ನೆ. 1ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, 10ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಂತ ನಾವು ನೋಡಿದ್ದೀವಿ. ಇವಾಗ 8 ಅಂಕದ ಪ್ರಶ್ನೆಗಳು ನಾವು ನೋಡಿದ್ದೀವಿ ನೋಡಿ. ಇವಾಗ 4 ಅಂಕದ ಪ್ರಶ್ನೆಗಳು ನೋಡೋಣ ಬನ್ನಿ, ಅಧ್ಯಾಯಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ. ಇವಾಗ 4 ಅಂಕದ ಪ್ರಶ್ನೆಗಳು. ಆಯಿತಾ, 2ನೇ ಅಧ್ಯಾಯದಲ್ಲಿ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳು, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು 2ನೇ ಅಧ್ಯಾಯದಲ್ಲಿ. ಆಯಿತಾ, 4 ಅಂಕದ ಪ್ರಶ್ನೆ ಇದರೊಳಗಿಂದು ಯಾವುದು ಇಂಪಾರ್ಟೆಂಟ್ ಅಂದರೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಈ ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಮತ್ತು ನಿಮ್ಮ ಕಾಲೇಜ್ನಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡೋದಾದರೆ ಅತಿ ಹೆಚ್ಚು ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅನಿಸುತ್ತೆ. ಬಟ್ ಮೇನ್ ಕ್ವಶನ್ಸ್ಗಳು ಇಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ, ಸೊ ಇಲ್ಲಿ 1ನೇ ಪ್ರಶ್ನೆ ನೋಡಿ, ನಿರ್ವಹಣೆಯ ತತ್ವಗಳ ಯಾವುದಾದರೂ 4 ಲಕ್ಷಣಗಳನ್ನು ವಿವರಿಸಿ. ಈ ಪ್ರಶ್ನೆ ಏನಿದೆಯಲ್ಲ ನಿಮಗೆ ಕೇಳಂಗಿಲ್ಲ. ಯಾವ್ದು ಕೇಳ್ತಾರೆ ಅಂದರೆ, ಈ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ನಿರ್ವಹಣೆಯ ತತ್ವಗಳ ಮಹತ್ವವನ್ನು, ಇಲ್ಲಾಂದರೆ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂದರೆ ಒಂದೇ, ಯಾವುದಾದ್ರೂ 4 ಅಂಶಗಳನ್ನು ವಿವರಣೆದೊಂದಿಗೆ ಚರ್ಚಿಸಿ. ಈ ಲಕ್ಷಣಗಳು ಕೇಳಂಗಿಲ್ಲ, ಬಿಟ್ಟಾಕಿ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯಿತಾ, ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಳಗಡೆ ಶೋ ಆಗ್ತಾ ಇರುತ್ತೆ. ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆ, ಮಹತ್ವ ಎಲ್ಲ ಒಂದೇ, ಯಾವುದಾದ್ರೂ 4 ಅಂಶಗಳನ್ನು ನೋಡಿ ವಿವರಿಸುವುದೊಂದಿಗೆ ಚರ್ಚಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೋ ಒಂದು ಕ್ವಶನ್ ಇಲ್ಲಿ ನೋಡಿ, FW ಟೇಲರ್. ಆಯಿತಾ, FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ 2 ಪ್ರಶ್ನೆ ಅತಿ ಹೆಚ್ಚು ಇಂಪಾರ್ಟೆಂಟ್ ನೋಡಿ ನಿಮಗೆ. FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮತ್ತು ಇಲ್ಲಿ ವೈಜ್ಞಾನಿಕ ನಿರ್ವಹಣೆ ಯಾವುದಾದ್ರೂ 4 ತಂತ್ರಗಳಾಗಿರ್ಬಹುದು, ಅಥವಾ ಲಘು ಟಿಪ್ಪಣಿ ಬರೆಯಿರಿ, ಸರಳೀಕರಣ ಮತ್ತು ಅದೇ ರೀತಿ ವಿಧಾನ ಅಧ್ಯಯನ, ಈ ಯಾವ ಕ್ವಶನ್ ಬರಂಗಿಲ್ಲ. ಒಬ್ಬ ಮುಖ್ಯ ವ್ಯವಸ್ಥಾಪಕರಾಗಿ ನೀವು ನಿಮ್ಮ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಲು ಇಚ್ಛಿಸುವ ಹೆನರಿ ಫಯಲ್ ಅವರ ಯಾವುದಾದ್ರೂ ತತ್ವಗಳು, ಈ ಎಲ್ಲ ಕ್ವಶನ್ಸ್ ನಿಮಗೆ ಟ್ವಿಸ್ಟ್ ಮಾಡಿ ಕೇಳಂಗಿಲ್ಲ. ಈ ಕ್ವಶನ್ಸೇ ಕೇಳಂಗಿಲ್ಲ ನಿಮಗೆ. ಇಲ್ಲಿ ಹೊಸದಾಗಿ ಕ್ವಶನ್ಸ್ಗಳು ಅದಾವಲ್ಲ, ಈ ಕ್ವಶನ್ಸ್ ನಿಮಗೆ ಬರಂಗಿಲ್ಲ. ಟೇಲರ್ ಮತ್ತು ಫಯಲ್ ಅವರ ತತ್ವಗಳು ಪೂರಕವಾಗಿ ಈ ರೀತಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಇಷ್ಟೊಂದು ಡಿಫಿಕಲ್ಟ್ ಆಗಿ ಕೇಳಂಗಿಲ್ಲ. ವ್ಯವಹಾರ ಪರಿಸರ, ಬಿಸ್ನೆಸ್ ಇನ್ವೈರ್ಮೆಂಟ್. ಈ ಒಂದು ಬಿಸ್ನೆಸ್ ಇನ್ವೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗುವುದು ಅಂತ ಹೇಳಿದ್ದಾರೆ. ಯಾವುದು ಇದರೊಳಗೆ ಕೇಳ್ತಾರೆ ಅಂದರೆ, ಇದರೊಳಗೆ ಏನು ಕೇಳ್ತಾರೆ ಗೊತ್ತಾ, ಹಾಟ್ ಕ್ವಶನ್ಸ್ ಬರುತ್ತೆ. ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕಿಂಗ್ ಲೆವೆಲ್ ಕ್ವಶನ್ ಇದರೊಳಗೆ ಕೇಳ್ತಾರೆ. ಹಾಟ್ ಕ್ವಶನ್ ಇಲ್ಲಿ ನೋಡಿ, ಹಾಟ್ ಕ್ವಶನ್ ಇಲ್ಲಿ ನೋಡಿ, ಹಾಟ್ ಕ್ವಶನ್ ಅಂತ ನಾನು ಹೇಳಿದ್ದೀನಲ್ಲ. 4 ಅಂಕದ ಪ್ರಶ್ನೆಯಲ್ಲಿ ಹಾಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ,
ಇದರೊಳಗೆ ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ವಿವರಿಸ್ರಿ. ಇದು ಪ್ರಶ್ನೆ ನೋಡ್ಕೊಳ್ಳಿ. ನೋಡಿ, ಬಿಸಿನೆಸ್ ಎನ್ವೈರ್ಮೆಂಟ್ದು ಫ್ಯೂಚರ್ ಮತ್ತು ಅದೇ ರೀತಿ ವ್ಯವಹಾರ ಪರಿಸರದ ಯಾವುದಾದ್ರೂ 4 ಆಯಾಮಗಳನ್ನು ವಿವರಿಸಿ. ಇದು ಕೂಡ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ, ಡೈಮೆನ್ಷನ್ಸ್ ಅಂತ ನಾವು ಕರಿತೀವಿ. ಎಕ್ಸ್ಪ್ಲೇನ್ ದ ಡೈಮೆನ್ಷನ್ಸ್ ಆಫ್ ಬಿಸಿನೆಸ್ ಎನ್ವೈರ್ಮೆಂಟ್, ಈ ಒಂದು ಪ್ರಶ್ನೆ. ಆಯ್ತಾ, ಪ್ರಾಮುಖ್ಯತೆ ಕೂಡ ನಿಮಗೆ ಕೇಳ್ಬೋದು. ಅಂದರೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಅಂದ ತಕ್ಷಣ ಅದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಆಯಾಮಗಳು, ಲಕ್ಷಣಗಳು ಹೋದ ವರ್ಷ ಕೇಳಿದ್ದಾರೆ, ಆಯಾಮಗಳು ಕೇಳಿದ್ದಾರೆ, ಪ್ರಾಮುಖ್ಯತೆ ಕೇಳಿದ್ದಾರೆ. ಬಟ್ ಈ ಎರಡು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಷಣಗಳು ಸಾಮಾನ್ಯವಾಗಿ ಅಲ್ಲಿ ನಿಮಗೆ ಒಂದು ಪ್ರಶ್ನೆ ಆಗಿರುತ್ತೆ, ಈಸಿ ಕ್ವಶನ್ ಆಗಿರುತ್ತೆ. ಪ್ರಾಮುಖ್ಯತೆ ಕೇಳ್ಬೋದು, ಇಲ್ಲಾಂದರೆ ಆಯಾಮಗಳು ಕೇಳ್ಬೋದು. ಇಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ನೋಡಿ, ಹಾಟ್ ಕ್ವಶನ್ ಕೂಡ ಒಂದು ಇರುತ್ತೆ ನಿಮಗೆ. ಅಂದರೆ 2 ಅಥವಾ 3 ಲೈನ್ನಲ್ಲಿ ಕ್ವಶನ್ ಇರುತ್ತೆ ನೋಡಿ. ಹಾಟ್ ಕ್ವಶನ್ ಅಂದರೆ ಹೈಯರ್ ಓರಿಯೆಂಟೆಡ್ ಥಿಂಕಿಂಗ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಸಾಮಾಜಿಕ ಪರಿಸರ ಆಗಿರಬಹುದು, ಇಲ್ಲಾಂದರೆ ರಾಜಕೀಯ ಪರಿಸರ ಆಗಿರಬಹುದು, ಅಲ್ಲಿನ ಒಂದು ನಿಮಗೆ ಹಾಟ್ ಕ್ವಶನ್ ಕೇಳಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಈ ರೀತಿಯಲ್ಲಿ ನಿಮಗೆ 4 ಅಥವಾ 3 ಲೈನಲ್ಲಿ ಪ್ರಶ್ನೆ ಕೊಡ್ತಾರೆ. ಅರ್ಥ ಮಾಡ್ಕೋಬೇಕು. ಸಾಮಾಜಿಕ ಮೇಲೆ ನಿಮಗೆ ಕೇಳಿದಾರೋ ಅಥವಾ ಆರ್ಥಿಕ ಮೇಲೆ ಕೇಳಿದಾರೋ, ಇಲ್ಲಾಂದರೆ ರಾಜಕೀಯ ಪರಿಸರ ಮೇಲೆ ಕೇಳಿದ್ದಾರೆ, ಯಾವುದು ಹಾಟ್ ಕ್ವಶನ್ ಕೇಳಿದ್ದಾರೆ ನೋಡಬೇಕು. ಕೊನೆಯಲ್ಲಿ ಅವರು ಕೊಟ್ಟಿರ್ತಾರೆ ಇಲ್ಲಿ ಇವಾಗ ವ್ಯವಹಾರ ಪರಿಸರದ ಆಯಾಮಕ್ಕೆ ಸಂಬಂಧಿಸಿದ ತಿಳಿಸಿ, ಅದರ ಬಗ್ಗೆ ಟಿಪ್ಪಣಿ ಬರೀರಿ ಅಂತ. ಈ ರೀತಿಯಲ್ಲಿ ಕೊನೆಯಲ್ಲಿ ನಮಗೆ ಕೊಟ್ಟಿರ್ತಾರೆ ಅದು. ಆಯಿತಾ, ನಮಗೆ ಹೆಚ್ಚಾಗಿ ಸಾಮಾಜಿಕ ಇಲ್ಲಾಂದರೆ ಆರ್ಥಿಕ ಮತ್ತು ರಾಜಕೀಯ ಪರಿಸರ, ಆರ್ಥಿಕ ಪರಿಸರ ಇಲ್ಲಾಂದರೆ ಸಾಮಾಜಿಕ ಪರಿಸರ ಮೇಲೆ ನಿಮಗೆ ಹಾಟ್ ಕ್ವಶನ್ ಕೇಳ್ತಾರೆ. ಅರ್ಥ ಮಾಡ್ಕೋಬೇಕು ಅವ್ರು ಏನು ಪ್ರಶ್ನೆ ಕೇಳಿದ್ದಾರೆ ಅಂತ. ಆಮೇಲೆ ನೀವು ಓನ್ ಆಗಿ ಟಿಪ್ಪಣಿ ಕುರಿತು ಬರಿಬೇಕು, ಟಿಪ್ಪಣಿ ಬರಿಬೇಕು, ಪೀಠಿಕೆ ಹಾಕಬೇಕು, ಪಾಯಿಂಟ್ಸ್ಗಳು ಬರುತ್ತೆ. ಪಾಯಿಂಟ್ಸ್ಗಳು ಓನ್ ಆಗಿ ನೀವೇ ಕ್ರಿಯೇಷನ್ ಮಾಡ್ಕೊಂಡು ಪಾಯಿಂಟ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ ಇದರೊಳಗೆ. ನೆಕ್ಸ್ಟ್ ಅಧ್ಯಾಯ ಯೋಜಿಸುವಿಕೆ, ಪ್ಲ್ಯಾನಿಂಗ್ ಚಾಪ್ಟರ್ನಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಒಂದು ಕೇಳಲಾಗುವುದು. ಇದರೊಳಗೆ 4 ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಯೋಜಿಸುವಿಕೆ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿ. ಓಕೆ, ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಅತಿ ಹೆಚ್ಚು ನಿಮಗೆ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಯೋಜಿಸುವಿಕೆ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಅಥವಾ ಎನಿ 4 ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ ಅಂತ. ಯಾವುದಾದರೂ 4 ಯೋಜಿಸುವಿಕೆಯ ಪ್ರಕಾರಗಳನ್ನು ವಿವರಿಸ್ರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಆಯಿತಾ, ಎನಿ 4 ಟೈಪ್ಸ್ ಆಫ್ ಪ್ಲ್ಯಾನಿಂಗ್. ಆಯಿತಾ, ಮತ್ತು ಯೋಜಿಸುವಿಕೆಯ ಪ್ರಾಮುಖ್ಯತೆ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಚ್ಚಾಗಿ ನಿಮಗೆ ಪ್ರಕಾರಗಳು ಮತ್ತು ಮಿತಿಗಳು ಕೇಳಿದ್ದಾರೆ. ಸೊ ಲಕ್ಷಣಗಳು ಅದು ಸಾಮಾನ್ಯ ಈಸಿ ಕ್ವಶನ್ ಆಗಿರುತ್ತೆ, ಅದು ಕೇಳಂಗಿಲ್ಲ. ಯಾವುದಾದ್ರೂ ಯೋಜಿಸುವಿಕೆಯ ಪ್ರಕಾರಗಳು ಕೇಳ್ಬೋದು, ಟೈಪ್ಸ್ ಆಫ್ ಪ್ಲ್ಯಾನಿಂಗ್ ಕೇಳ್ಬೋದು, ಇಲ್ಲಾಂದರೆ ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ ಅಂದರೆ ಮಿತಿಗಳು ಕೇಳ್ಬೋದು ಅಷ್ಟೇ, ಮತ್ತೇನಿಲ್ಲ. ಸಿಬ್ಬಂದಿ ನಿರ್ವಹಣೆ ಸ್ಟಾಫ್ ಸೆಲೆಕ್ಷನ್ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಪ್ರಶ್ನೆ ಇರುತ್ತೆ ಮತ್ತು 4 ಅಂಕದ ಪ್ರಶ್ನೆ ಕೂಡ ಇರುತ್ತೆ. ಸೊ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಆಂತರಿಕ ಮೂಲದ ನೇಮಕಾತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯ ಹಂತಗಳನ್ನು ಪಟ್ಟಿ ಮಾಡಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಸೊ ನೋಡ್ಕೊಳ್ಳಿ, ಈ 2 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಸೊ ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಏನು ಕ್ವಶನ್ಸ್ಗಳು ಕೇಳಿದಾರೆ ನೋಡಿ, ಇದು ಟ್ವಿಸ್ಟ್ ಮಾಡಿ, ನಿಮಗೆ ಕ್ವಶನ್ಸ್ಗಳು ಬರೋಂಗಿಲ್ಲ, ಡೋಂಟ್ ವರಿ. ಇದೊಂದು ಪ್ರಶ್ನೆ ನೋಡಿ, ಇವೇ ಎಲ್ಲ ಪ್ರಶ್ನೆ ಸೇಮ್ ಇರುತ್ತೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ ಇರುವ ಯಾವುದಾದ್ರೂ 4 ಆಯ್ಕೆಯ ಪರೀಕ್ಷೆಗಳನ್ನು ವಿವರಿಸಿ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಒಬ್ಬ ಸಿಬ್ಬಂದಿಗೆ ಆಯ್ಕೆ ಮಾಡಿಕೊಳ್ಳಲು ಯಾವ ನಾವು ಪರೀಕ್ಷೆಗಳನ್ನು ಮಾಡ್ಕೋಬೇಕಾಗುತ್ತೆ ಅಂತ ಈ ರೀತಿ ಡೀಪ್ ಆಗಿ ಅವರು ಪ್ರಶ್ನೆ ಕೊಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೊಂಡು ಏನಿದಿಲ್ಲ ಆನ್ಸರ್ ಮಾಡಬೇಕಾಗುತ್ತೆ. ಜನರಲ್ ಆಗಿ ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿ. ಸೊ ಇವಾಗ 7ನೇ ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಪ್ರಶ್ನೆ ಕೇಳಲಾಗುವುದು ಅಂತ ಹೇಳಿದರೆ 4 ಅಂಕದ ಪ್ರಶ್ನೆಗಳು ಕೇಳಲ್ಲ. ಇವಾಗ ನಿಯಂತ್ರಿಸುವಿಕೆಯ ಚಾಪ್ಟರ್ನಲ್ಲಿ ನೋಡಿ, ನಿಯಂತ್ರಿಸುವಿಕೆಯ ಚಾಪ್ಟರ್ನಲ್ಲಿ 4 ಅಂಕದ ಪ್ರಶ್ನೆ ಯಾವುದು ಒಂದು ಇಂಪಾರ್ಟೆಂಟ್ ಅಂದರೆ, ನಿಯಂತ್ರಿಸುವಿಕೆಯ ಮಿತಿಗಳನ್ನು ವಿವರಿಸಿ ಅಥವಾ ಹಂತಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ನಿಯಂತ್ರಿಸುವಿಕೆಯ ಯಾವುದಾದರೂ 4 ಮಿತಿಗಳನ್ನು ವಿವರಿಸಿ. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಪ್ರಶ್ನೆ, ಇಲ್ಲಾಂದರೆ ಈ ಒಂದು ಪ್ರಶ್ನೆ ಹಂತಗಳು ಅಂತ ಪ್ರಶ್ನೆ ಇದೆ ನೋಡಿ, ಎಲ್ಲಿ ಹೋಗ್ತದು ನೋಡಿ. ನಿಯಂತ್ರಿಸುವಿಕೆ ಪ್ರಕ್ರಿಯೆಯು ಒಳಗೊಂಡಿರುವ ಮೊದಲ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ 2 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇವಾಗ 9ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. 4 ಅಂಕದ ಪ್ರಶ್ನೆ ಯಾವುದಂತಂದರೆ ಇದರೊಳಗೆ ನೋಡಿ, ಹಣಕಾಸು ಒದಗಿಸುವ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 4 ಅಂಶಗಳನ್ನು ವಿವರಿಸ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ, ಮತ್ತು ಇನ್ನೊಂದು ಕ್ವಶನ್ ಯಾವುದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಬಂಡವಾಳ ರಚನೆಯ ಆಯ್ಕೆಯ ಪ್ರಭಾವ ಬೀರುವ ಯಾವುದಾದರೂ 4 ಅಂಶಗಳನ್ನು ವಿವರಿಸಿ ಅಂತ. ಆಯಿತಾ, ಸೊ ನೆಕ್ಸ್ಟ್ ಕ್ವಶನ್,
ಇವಾಗ 10ನೇ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗುವುದು. 4 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳ್ತಾರೆ ಸ್ನೇಹಿತರೆ ನಿಮಗೆ. ಯಾವುದು ಇದರೊಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ 4 ಅಂಕದ ಪ್ರಶ್ನೆಯಲ್ಲಿ ಮಾರಾಟ ಪ್ರಕ್ರಿಯೆಯ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಮಾರಾಟ ಪ್ರಕ್ರಿಯೆಯ ಮಿಶ್ರಣದ ಮೂಲಾಂಶವನ್ನು ವಿವರಿಸಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದರೊಳಗೆ ಮಾರಾಟ ಪ್ರಕ್ರಿಯೆಯಲ್ಲಿ ಸಮಿಷ್ಟಿಸುವಿಕೆ ಹೇಗೆ ಮಹತ್ವವನ್ನು ಪಡೆಯುತ್ತದೆ. ಈ ಒಂದು ಪ್ರಶ್ನೆ ಕೂಡ ಅತಿ ಹೆಚ್ಚು ಇಂಪಾರ್ಟೆಂಟ್ ನಿಮಗೆ, ಆಯ್ತಾ. ಸೊ ಮಾರಾಟ ಪ್ರಕ್ರಿಯೆಯಲ್ಲಿ ಸಮಿಷ್ಟಿಸುವಿಕೆಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಹೇಳಿಕೆಯ ಆಧಾರದ ಮೇಲೆ ಸಮಿಷ್ಟಿಸುವಿಕೆಯ ಮಹತ್ವವನ್ನು ವಿವರಿಸಿ. ಪ್ರಶ್ನೆ ಅದು ಕೂಡ ಒಂದೇ, ಇದು ಕೂಡ ಒಂದೇ, ಸೇಮ್. ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶವನ್ನು ವಿವರಿಸಿ. ಮಾರಾಟ ಪ್ರಕ್ರಿಯೆಯಲ್ಲಿ ಸಮಿಷ್ಟಿಸುವಿಕೆಯು ಹೇಗೆ ಮಹತ್ವ ಪಡೆದಿದೆ. ಈ 2 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದರೊಳಗೆ ನಿಮಗೆ ಇಲ್ಲಿ ನೋಡಿ, ಜಾಹೀರಾತಿನ ವಿರುದ್ಧವಾಗಿರುವ ಯಾವುದಾದರೂ 4 ಆಕ್ಷೇಪಣೆಗಳನ್ನು ವಿವರಿಸಿ. ನೋಡಿ, ಆಕ್ಷೇಪಣೆಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಅಡ್ವರ್ಟೈಸ್ಮೆಂಟ್ಗೆ ಅಬ್ಜೆಕ್ಷನ್ ಆಗಿರುತ್ತೆ ಪ್ರಶ್ನೆ, ಆಯ್ತಾ. ಮುದ್ರೆ ಹೆಸರನ್ನು ಆಯ್ಕೆ ಮಾಡುವಾಗ ಗಮನದಲ್ಲಿರಿಸಬೇಕಾದ ಯಾವುದಾದರೂ 4 ಪರಿಗಣನೆಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್, ಆಯ್ತಾ. ಈ 4 ಪ್ರಶ್ನೆಯಲ್ಲಿ ಯಾವುದಾದ್ರೂ 2 ಬಂದೇ ಬರುತ್ತೆ ನಿಮಗೆ, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ 11ನೇ ಚಾಪ್ಟರ್, ಕೊನೆಯ ಚಾಪ್ಟರ್, ಬಳಕೆದಾರ ರಕ್ಷಣೆ. ಈ ಒಂದು ಬಳಕೆದಾರರ ರಕ್ಷಣೆಯಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಯಾವುದು ಇದರೊಳಗೆ ಇಂಪಾರ್ಟೆಂಟ್ ಅಂದರೆ ಬಳಕೆದಾರರ ಯಾವುದಾದರೂ 4 ಹಕ್ಕುಗಳನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ, ಆಯ್ತಾ. ಅದೇ ರೀತಿ ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ, ಬಳಸುವಾಗ, ಅನುಭೋಗಿಸುವಾಗ ಗ್ರಾಹಕರಿಗಿರುವ ಯಾವುದಾದರೂ 4 ಹೊಣೆಗಾರಿಕೆಗಳನ್ನು ವಿವರಿಸಿ. ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಈ 2 ಪ್ರಶ್ನೆ, ಆಯ್ತಾ. ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ಆಯಿತು, ಈ 2 ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಸೊ ಈ ರೀತಿ ನಿಮಗೆ 4 ಅಥವಾ 3 ಲೈನಲ್ಲಿ ಏನು ಪ್ರಶ್ನೆಗಳು ಕೊಡ್ತಾ ಇದ್ದಾರೆ ನೋಡಿ, ಈ ರೀತಿ ನಿಮಗೆ ಕೊಡೋಂಗಿಲ್ಲ, ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇವೆಲ್ಲ ನೀವು ಏನಿದಿಲ್ಲ ಪ್ರಶ್ನೆ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ, ಆಯಿತಾ. ಸೊ ಈ ರೀತಿ ನಿಮಗೆ ಪ್ರಶ್ನೆ ಕೇಳೋಂಗಿಲ್ಲ. ನಾನು ಯಾವ ಪ್ರಶ್ನೆಗಳು ಹೇಳಿದ್ದೀನಲ್ಲ ಅವೇ ಪ್ರಶ್ನೆ ನಿಮಗೆ ಕೇಳಲಾಗುವುದು. ನೋಡಿ, ನಾವು ಈ ಒಂದು ವಿಡಿಯೋನಲ್ಲಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ನೋಡ್ಕೊಂಡಿದ್ದೀವಿ. ಅಧ್ಯಾಯ ವೈಸ್ ಯಾವುದು ಇಂಪಾರ್ಟೆಂಟ್ ಯಾವುದು ಇಲ್ಲ ಅಂತ. ಹೊಸ ಕ್ವಶನ್ಸ್ಗಳು ಅಂತ ಏನಿಲ್ಲ, ಅವೇ ಕ್ವಶನ್ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಷ್ಟೇ, ಮತ್ತೇನಿಲ್ಲ, ಚೇಂಜಸ್ ಏನೂ ಮಾಡಿಲ್ಲ ನಿಮಗೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.